ಟ್ರೆಂಡಿಂಗ್ ಸ್ಯಾಂಡಲ್ವುಡ್ ಗೆ ನಿಮ್ಮೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12 ಮೊದಲ 2 ವಾರ ಜಂಟಿ ವರ್ಸಸ್ ಒಂಟಿ ಆಗಿತ್ತು. ಈಗ 10ನೇ ವಾರ ಮತ್ತೆ ಜೋಡಿಗಳ ಅಬ್ಬರ. ಇಲ್ಲಿ ಸದಸ್ಯರ ಮಧ್ಯೆ ಜೋಡಿಗಳನ್ನ ಆಯ್ಕೆ ಮಾಡ್ಕೊಳ್ಳಕ್ಕೆ ಒಂದು ಇಂಟ್ರೆಸ್ಟಿಂಗ್ ಟಾಸ್ಕ್ ನ ಕೊಟ್ಟಿದ್ದಾರೆ. ಒಬ್ಬೊಬ್ಬರಾಗಿ ಮನೆಯ ಪುರುಷ ಸದಸ್ಯರು ಆಯ್ಕೆ ವೇದಿಕೆಗೆ ಬಂದು ತಾವು ಯಾಕೆ ಜೋಡಿ ಆಗೋಕೆ ಅರ್ಹರು ಅಂತ ವಿವರಣೆನ ಮಹಿಳಾ ಸದಸ್ಯರಿಗೆ ಕೊಡಬೇಕು. ಅದನ್ನು ಕೇಳಿದ ನಂತರ ಮನೆಯ ಮಹಿಳಾ ಸದಸ್ಯರು ಆ ಪುರುಷ ಸದಸ್ಯನ ಜೊತೆಗೆ ಜೋಡಿ ಆಗೋಕೆ ತಮ್ಮ ಆಯ್ಕೆನ ಬೇಕು ಅಥವಾ ಬೇಡ ಅನ್ನೋ ಫಲಕ ತೋರಿಸೋದ್ರ ಮೂಲಕ ಹೇಳಬೇಕು. ಬೇಕು ಅಂತ ಫಲಕ ತೋರಿಸಿರೋ ಮಹಿಳಾ ಸದಸ್ಯರಲ್ಲಿ ಒಬ್ಬರನ್ನ ಪುರುಷ ಸದಸ್ಯ ಆಯ್ಕೆ ಮಾಡ್ಕೋಬಹುದು. ಅದರ ಜೊತೆ ಕ್ಯಾಪ್ಟನ್ ಧನುಷ್ ಹಾಗೂ ವೈಲ್ಡ್ ಕಾರ್ಡ್ ರಜತ್ ಹಾಗೂ ಚೈತ್ರ ಅವರ ಅನುಮೋದನೆನೂ ಇರಬೇಕು ಅನ್ನೋ ರೀತಿ ಇಲ್ಲಿ ಕಾಣಿಸ್ತಾ ಇದೆ. ಹೆಣ್ಣು ಮಕ್ಕಳನ್ನ ಕಂಡ್ರೆ ನನಗೆ ಆಗಲ್ಲ ಅಂತ ಹೇಳಿದ್ದ ಮನೆಯ ಬ್ಯಾಡ್ ಬಾಯ್ ಆದರ್ಶ ಪುರುಷ ಧ್ರುವನ ಮನೆಯ ಇಡೀ ಹೆಣ್ಣು ಮಕ್ಕಳ ಸಂತತಿನೇ ಬೇಡ ಅಂತ ರಿಜೆಕ್ಟ್ ಮಾಡಿ ಅವರು ಈ ಸೀಸನ್ ಆಚೆ ಹೋಗೋ ತನಕ ಸಿಂಗಲ್ ಆಗಿ ಇರೋ ಹಾಗೆ ಮಾಡಿದ್ದಾರೆ. ಇನ್ನು ಅವರ ಮಧ್ಯೆ ಎಷ್ಟು ಕಿತ್ತಾಟ ನಡೆದಿದ್ರು ರಾಜಮಾತೆ ಅಶ್ವಿನಿ ಗೌಡ ಅವರ ಮೇಲಿನ ಸಾಫ್ಟ್ ಕಾರ್ನರ್ ಪ್ರಿನ್ಸಿಪಾಲ್ ರಘು ಅವರಿಗೆ ಕಮ್ಮಿ ಹಾಗೆ ಇಲ್ಲ. ಹಾಗಾಗಿ ರಘು ಹಾಗೂ ಅಶ್ವಿನಿ ಗೌಡ ಅವರು ಒಂದು ಜೋಡಿ ಆಗಿದ್ದಾರೆ. ವೈಲ್ಡ್ ಕಾರ್ಡ್ ರಜತ್ ಬುಜ್ಜಿ ಅವರು ಮತ್ತೊಬ್ಬ ವೈಲ್ಡ್ ಕಾರ್ಡ್ ಆದಂತ ಚೈತ್ರ ಅವ್ರನ್ನೇ ಆಯ್ಕೆ ಮಾಡ್ಕೊಂಡ್ರು ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಅವರಿಬ್ರು ಬೇರೆ ಯಾರನ್ನಾದ್ರೂ ಆಯ್ಕೆ ಮಾಡ್ಕೊಂಡಿದ್ರೆ ಬೇರೆ ಸ್ಪರ್ಧಿಗಳ ಜೊತೆನೂ ಅವರು ಬೆರೆಯೋ ಒಂದು ಅವಕಾಶ ಸಿಕ್ಕ ಹಾಗೆ ಆಗಿರ್ತಿತ್ತು. ಅವರೇ ಜೋಡಿಗಳಾಗಿರೋದು ನೋಡಿದ್ರೆ ಮತ್ತು ನಿನ್ನೆ ನಾಮಿನೇಷನ್ ಸಮಯ ರಜತ್ ಮತ್ತು ಚೈತ್ರ ಇಬ್ರು ನೀರಸವಾಗಿದ್ದ ರೀತಿ ನೋಡಿದ್ರೆ ಇವರು ನಿಜವಾಗ್ಲೂ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಆಗೋಕೆ ಬಂದಿದ್ದಾರಂತ ಒಂದು ಕ್ಷಣ ಸಂಶಯ ಬಂತು. ಇನ್ನು ನಿನ್ನೆ ಗಿಲ್ಲಿ ಅವರು ನಿನ್ನ ಇನ್ಮೇಲೆ ರೇಗಿಸೋದಿಲ್ಲ ಅಂತ ಹೇಳಿದಾಗ್ಲಿಂದ ಕಾವ್ಯ ಅವರು ಮತ್ತೆ ಗಿಲ್ಲಿ ಜೊತೆ ಸರಾಗವಾಗಿ ಜೊತೆಯಾಟ ಆಡೋಕೆ ರೆಡಿ ಆದ ಹಾಗೆ ಕಾಣಿಸ್ತಾ ಇದೆ. ಕಾವ್ಯ ಅವರು ಗಿಲ್ಲಿ ಜೊತೆ ತಮ್ಮ ಜೋಡಿ ಮುರಿಯೋಕೆ ಇಬ್ರು ಪುರುಷ ಸದಸ್ಯರಿಗೆ ಅವರು ಬೇಕು ಅಂತ ತೋರಿಸಿದ್ದಾರೆ. ಆದ್ರೆ ಅವರಿಬ್ರು ಕಾವ್ಯ ಅವ್ರನ್ನ ಸೆಲೆಕ್ಟ್ ಮಾಡದ ಕಾರಣ ಗಿಲ್ಲಿ ಜೊತೆ ಜೋಡಿನೇ ಬೆಸ್ಟ್ ಅಂತ ಕಾವ್ಯ ಗಿಲ್ಲಿಗೆ ಬೇಕು ಅಂತ ತೋರಿಸಿ ಜೋಡಿಯಾಗಿ ಆಯ್ಕೆ ಮಾಡಿದ್ದಾರೆ. ಗಿಲ್ಲಿ ಅವರು ಖುಷಿಯಿಂದ ತಮ್ಮ ಟ್ರೇಡ್ ಮಾರ್ಕ್ ಗಿಲ್ಲಿ ವಾಕಿಂಗ್ ಮಾಡಿ ಖುಷಿ ವ್ಯಕ್ತಪಡಿಸಿದ್ದಾರೆ. ಜೋಡಿ ಆಯ್ಕೆನಲ್ಲಿ ಕೊನೆಯವರಾಗಿ ಉಳಿದ ರಾಧಿಕಾ ಶೆಟ್ಟಿ ಅವರು ಪುರುಷ ಸದಸ್ಯರಲ್ಲಿ ಕೊನೆಯವರಾಗಿ ಉಳಿದ ಸೂರಜ್ನ ಆಟೋಮ್ಯಾಟಿಕ್ ಆಗಿ ಜೋಡಿ ಹಾಕ್ಬಾರ್ದು. ಅಮರ ಪ್ರೇಮಿ ತರ ಭಾಷಣ ಕೊಡ್ತಾ ಸೂರಜ್ಗೆ ನಾನು ಜೋಡಿ ಹಾಕ್ತೀನಿ ಅಂತ ಗೊತ್ತಿತ್ತು, ಅದಕ್ಕೆ ಬೇರೆ ಎಲ್ರಿಗೂ ಬೇಕು ಅಂತ ತೋರಿಸಿ ನಾಟಕ ಆಡಿ ಕೊನೆಗೆ ಸೂರಜ್ ಏನು ತೋರಿಸಿ ಜೋಡಿ ಮಾಡ್ಕೊಂಡೆ ಅಂತ ಜಂಬದಲ್ಲಿ ಹೇಳ್ತಿದ್ದಾರೆ. ಜೊತೆಗೆ ಗಿಲ್ಲಿ ಮತ್ತು ಕಾವ್ಯ ಜೋಡಿನ ಟಾಸ್ಕ್ ಅಲ್ಲಿ ಸೋಲಿಸಿ ಅವ್ರನ್ನ ಆಚೆ ಇಡಬೇಕು ಅಂತ ಸ್ಕೆಚ್ ಕೂಡ ಹಾಕ್ತಾ ಇದ್ದಾರೆ. ಇನ್ನುಳಿದಂತೆ ಸ್ಪಂದನ ನಿರೀಕ್ಷೆಯಂತೆ ಅಭಿಗೆ ಜೋಡಿಯಾಗಿದ್ದಾರೆ. ಹಾಗಾಗಿ ಕೊನೆಯ ಜೋಡಿನ ಊಹೆ ಮಾಡುವಂತ ಕಷ್ಟದ ಕೆಲಸ ಏನು ಅಲ್ಲ. ರಕ್ಷಿತ್ ಅವರು ಮಾಳುನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಧ್ರುವ್ ಮತ್ತು ಕ್ಯಾಪ್ಟನ್ ಧನುಷ್ ಕೊನೆಯ ಜೋಡಿ ಆಗಬಹುದು. ಇಲ್ಲ ನಮ್ಮ ಊಹೆಗಳು ಮಾತ್ರ. ನೋಡೋಣ ಎಪಿಸೋಡ್ ನಲ್ಲಿ ಇದೆಲ್ಲದರ ಬಗ್ಗೆ ನಿಖರ ಮಾಹಿತಿ ಸಿಗುತ್ತೆ. ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.